ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಕೋರಲ್ ಡ್ರಾ ನಲ್ಲಿ ಕ್ರಾಪ್ ಟೂಲ್, ನೈಫ್ ಟೂಲ್, ನಂತರ ವರ್ಚುವಲ್ ಸೆಗ್ಮೆಂಟ್ ಡಿಲೀಟ್ ಟೂಲ್, ಎರೇಸರ್ ಟೂಲ್ ಗಳನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ. ಮೊದಲು ನಾವಿಲ್ಲಿ ಯಾವುದೇ ಒಂದು ಶೇಪ್ ಅನ್ನ ಇನ್ಸರ್ಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾನಿಲ್ಲಿ ಶೇಪ್ ಅನ್ನ ಇನ್ಸರ್ಟ್ ಮಾಡಿದ್ದೀನಿ. ನಂತರ ನಾವಿಲ್ಲಿ ಕ್ರಾಪ್ ಟೂಲ್ ಅನ್ನ ತಗೋಬೇಕಾಗುತ್ತೆ. ಈ ರೀತಿಯಾಗಿ ನಾವಿಲ್ಲಿ ಇಮೇಜ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಇಮೇಜ್ ನ ಯಾವ ಪಾರ್ಟ್ ಅನ್ನ ಸೆಲೆಕ್ಟ್ ಮಾಡ್ತೀವಿ ಆ ಪಾರ್ಟ್ ಇಲ್ಲಿ ಡಿಲೀಟ್ ಆಗೋದಿಲ್ಲ, ಉಳಿದ ಪಾರ್ಟ್ ಮಾತ್ರ ಇಲ್ಲಿ ಡಿಲೀಟ್ ಆಗುತ್ತೆ. ಈ ರೀತಿಯಾಗಿ ನಾನಿಲ್ಲಿ ಸೆಂಟರ್ಗೆ ಕ್ರಾಪ್ ಮಾಡ್ತಾ ಇದ್ದೀನಿ. ನಾವು ಸೆಲೆಕ್ಟ್ ಮಾಡಿರುವಂತಹ ಪಾರ್ಟ್ ಇಲ್ಲಿ ಡಿಲೀಟ್ ಆಗೋದಿಲ್ಲ, ಈ ಪಾರ್ಟ್ ಇಲ್ಲಿ ಡಿಲೀಟ್ ಆಗುತ್ತೆ. ಕ್ರಾಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು, ನಾನು ಸೆಲೆಕ್ಟ್ ಮಾಡಿದಂತಹ ಪಾರ್ಟ್ ಇಲ್ಲಿ ಡಿಲೀಟ್ ಆಗಿಲ್ಲ. ಈ ಸೈಡ್ ರೆಕ್ಟಾಂಗಲ್ ಶೇಪ್ ಇಲ್ಲಿ ಡಿಲೀಟ್ ಆಗಿದೆ. ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ಈಗ ಸಪರೇಟ್ ಆಗಿದೆ, ನಮ್ಗಿಲ್ಲಿ ಒಂದೇ ಕಾಣಿಸ್ತಾ ಇದೆ, ಆದ್ರೆ ಇಲ್ಲಿ ಸಪರೇಟ್ ಆಗಿದೆ. ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಈ ರೀತಿಯಾಗಿ ಸಪರೇಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್, ಸಪರೇಟ್. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ಕಂಟ್ರೋಲ್ ಎ ಫಾರ್ ಸೆಲೆಕ್ಟ್ ಆಲ್, ಡಿಲೀಟ್. ಒಂದು ಓವೆಲ್ ಶೇಪ್ ಅನ್ನ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನಂತರ ರೊಟೇಟ್, ರೈಟ್ ಕ್ಲಿಕ್. ಕೀಬೋರ್ಡ್ ಇಂದ ನಾನಿಲ್ಲಿ ಕಂಟ್ರೋಲ್ ಡಿ ಲೆಟರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಡಿ ಅಥವಾ ಕಂಟ್ರೋಲ್ ಆರ್ ಲೆಟರ್ ಅನ್ನ ನೀವಿಲ್ಲಿ ಯೂಸ್ ಮಾಡಬಹುದು. ನಂತರ ಕ್ರಾಪ್ ಟೂಲ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಾನಿಲ್ಲಿ ಈ ಪಿಕ್ಚರ್ ಈ ರೀತಿಯಾಗಿ ಕ್ರಾಪ್ ಮಾಡ್ತಾ ಇದ್ದೀನಿ. ಇಷ್ಟು ಪಾರ್ಟ್ ನಾನಿಲ್ಲಿ ಸೇವ್ ಮಾಡ್ತಾ ಇದ್ದೀನಿ. ಈ ಪಾರ್ಟ್ ಅನ್ನ ನಾನಿಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ. ನಂತರ ಕ್ರಾಪ್. ನೀವಿಲ್ಲಿ ನೋಡ್ತಾ ಇರಬಹುದು ಇಮೇಜ್ ಯಾವ ರೀತಿಯಾಗಿ ಕ್ರಾಪ್ ಆಗಿದೆ ಅಂತ. ಈ ರೀತಿಯಾಗಿ ನಾವು ಯಾವುದೇ ಒಂದು ಶೇಪ್ ಅಥವಾ ಯಾವುದೇ ಒಂದು ಇಮೇಜ್ ನ ಒಂದು ಪಾರ್ಟ್ ಅನ್ನ ಡಿಲೀಟ್ ಮಾಡಬೇಕು ಅಂದಾಗ ಕ್ರಾಪ್ ಟೂಲ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ವರ್ಚುವಲ್ ಸೆಗ್ಮೆಂಟ್ ಡಿಲೀಟ್ ಟೂಲ್. ನಾವಿಲ್ಲಿ ಯಾವ ಲೈನ್ ಅನ್ನ ಸೆಲೆಕ್ಟ್ ಮಾಡ್ತೀವಿ ಆ ಲೈನ್ ಇಲ್ಲಿ ಡಿಲೀಟ್ ಆಗುತ್ತೆ. ಈ ಲೈನ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಡಿಲೀಟ್ ಆಗಿದೆ. ಸೆಲೆಕ್ಟ್, ಡಿಲೀಟ್, ಸೆಲೆಕ್ಟ್, ಡಿಲೀಟ್. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಎರೇಸರ್ ಟೂಲ್. ಟೂಲ್ ಸೈಜ್ ಅನ್ನ ನಾವಿಲ್ಲಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡ್ಕೋಬಹುದು. ಎರೇಸರ್ ಥಿಕ್ನೆಸ್ ಎಷ್ಟಿರಬೇಕು. ಈ ರೀತಿಯಾಗಿ ಎರೇಸರ್ ನಮ್ಗಿಲ್ಲಿ ಬರುತ್ತೆ. ಯಾವ ಲೈನ್ ನಮಗೆ ಬೇಡ ನಾವಿಲ್ಲಿ ಎರೇಸ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ಎರೇಸ್, ಈ ರೀತಿಯಾಗಿ ಎರೇಸ್. ನಾವಿಲ್ಲಿ ಯಾವುದೇ ಒಂದು ಲೈನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಪಾಯಿಂಟ್ಸ್ ಬರುತ್ತೆ, ನೀವು ನೋಡಬಹುದು. ಈ ಪಾಯಿಂಟ್ ಇಂದ ಯಾವ ಪಾಯಿಂಟ್ ವರೆಗೆ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಕ್ಲಿಕ್, ಸೆಲೆಕ್ಟ್, ನೀವಿಲ್ಲಿ ನೋಡಬಹುದು. ಈ ಪಾಯಿಂಟ್ ಇಂದ ಈ ಪಾಯಿಂಟ್ ವರೆಗೆ, ಈ ಪಾಯಿಂಟ್ ಇಂದ ಈ ಎರಡು ಸರ್ಕಲ್ ಗಳನ್ನ ನೀವು ನೋಡಬಹುದು. ಈ ರೀತಿಯಾಗಿ ಎರೇಸ್ ಆಗುತ್ತೆ. ಕಂಟ್ರೋಲ್ ಎ ಫಾರ್ ಸೆಲೆಕ್ಟ್ ಆಲ್, ಡಿಲೀಟ್. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಫ್ರೀ ಹ್ಯಾಂಡ್ ಟೂಲ್. ಫ್ರೀ ಹ್ಯಾಂಡ್ ಟೂಲ್ ಅನ್ನ ನಾವಿಲ್ಲಿ ಯಾವುದೇ ಲೈನ್ ಗಳನ್ನ ಡ್ರಾ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಫಸ್ಟ್ ಪಾಯಿಂಟ್ ನಂತರ ಯಾವುದೇ ಪಾಯಿಂಟ್ ಅಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡಬಹುದು. ಈ ರೀತಿಯಾಗಿ ಲೈನ್ ಇಲ್ಲಿ ನಮಗೆ ಡ್ರಾ ಆಗುತ್ತೆ. ಅಥವಾ ನಾವು ರೆಕ್ಟಾಂಗಲ್ ಅನ್ನ ಡ್ರಾ ಮಾಡಬೇಕು ಅಂದಾಗ ಫಸ್ಟ್ ಪಾಯಿಂಟ್ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೆಕೆಂಡ್ ಪಾಯಿಂಟ್ ಅಲ್ಲಿ ನಾವು ಡಬಲ್ ಕ್ಲಿಕ್ ಮಾಡಬೇಕಾಗುತ್ತೆ. ಸಿಂಗಲ್ ಕ್ಲಿಕ್ ಮಾಡಿದ್ರೆ ಲೈನ್ ಅಲ್ಲಿ ಕಟ್ ಆಗುತ್ತೆ. ನಂತರ ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್, ಫೋರ್ತ್ ಪಾಯಿಂಟ್ ಅಲ್ಲಿ ನಾವು ಸಿಂಗಲ್ ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ಫ್ರೀ ಹ್ಯಾಂಡ್ ಟೂಲ್ ಸಹಾಯದಿಂದ ರೆಕ್ಟಾಂಗಲ್ ಸಹ ಡ್ರಾ ಮಾಡಬಹುದು. ಅಥವಾ ನಾವಿಲ್ಲಿ ಪೆನ್ಸಿಲ್ ರೀತಿಯಾಗಿ ಸಹ ಯೂಸ್ ಮಾಡಬಹುದು. ಈ ರೀತಿಯಾಗಿ. ನಂತರ ಕಂಟ್ರೋಲ್ ಎ ಫಾರ್ ಸೆಲೆಕ್ಟ್ ಆಲ್, ಡಿಲೀಟ್. ನೆಕ್ಸ್ಟ್ ಟೂಲ್ ನಮ್ಗಿಲ್ಲಿ ಸಿಗುತ್ತೆ 2 ಪಾಯಿಂಟ್ ಲೈನ್. ಈ ರೀತಿಯಾಗಿ ನಾವಿಲ್ಲಿ ಲೈನ್ ಅನ್ನ ಡ್ರಾ ಮಾಡಬೇಕಾಗುತ್ತೆ. 2 ಪಾಯಿಂಟ್ಸ್ ನಮ್ಗಿಲ್ಲಿ ಸಿಗುತ್ತೆ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಬೇಸಿಯರ್ ಟೂಲ್. ನಾವಿಲ್ಲಿ ಯಾವುದೇ ರೀತಿಯ ಕರ್ವ್ ಲೈನ್ ಅನ್ನ ಡ್ರಾ ಮಾಡಬೇಕು ಅಂದಾಗ ಈ ಟೂಲ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ನಾವಿಲ್ಲಿ ಈ ರೀತಿಯಾಗಿ ಲೈನ್ ಅನ್ನ ಡ್ರಾ ಮಾಡಬೇಕಾಗುತ್ತೆ. ನಂತರ ಯಾವ ರೀತಿಯ ಶೇಪ್ ಬೇಕು ನಾವಿಲ್ಲಿ ಕೊಡಬಹುದು, ನೀವು ನೋಡ್ತಾ ಇರಬಹುದು.
ನಾವಿಲ್ಲಿ ಯಾವ ರೀತಿಯಾಗಿ ಕ್ಲಿಕ್ ಮಾಡ್ತೀವಿ ನಮಗಿಲ್ಲಿ ಲೈನ್ ಬರುತ್ತೆ. ಈ ರೀತಿಯಾಗಿ ಒಂದು ಲೈನ್ ಅನ್ನು ಡ್ರಾ ಮಾಡಿ ನಂತರ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು. ಬೆಜಿಯರ್ ಟೂಲ್, ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್ ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ಯಾವ ಪಾಯಿಂಟ್ ಅಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ ಅದೇ ಪಾಯಿಂಟ್ ಅಲ್ಲಿ ನಾವಿಲ್ಲಿ ಎಂಡ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಂತರ ಹೀಗೆ ಈ ರೀತಿಯಾಗಿ ನಾವು ಕರ್ವ್ ಲೈನ್ ಅನ್ನ ಬೆಜಿಯರ್ ಟೂಲ್ ಇಂದ ಇನ್ಸರ್ಟ್ ಮಾಡಬಹುದು. ಸೆಲೆಕ್ಟ್ ಆಲ್, ಡಿಲೀಟ್. ನೆಕ್ಸ್ಟ್ ಟೂಲ್ ನಮ್ಗೆ ಇಲ್ಲಿ ಸಿಗುತ್ತೆ ಪೆನ್ ಟೂಲ್. ಯಾವುದೇ ರೀತಿಯ ಲೈನ್ ಅನ್ನ ಹಾಕೋದಿಕ್ಕೆ ಅಥವಾ ಡಿಸೈನ್ ಅನ್ನ ಮಾಡೋದಿಕ್ಕೆ ನಾವಿಲ್ಲಿ ಪೆನ್ ಟೂಲ್ ಅನ್ನ ಯೂಸ್ ಮಾಡ್ತೀವಿ. ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು. ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ನಾವಿಲ್ಲಿ ಎಂಡ್ ಮಾಡಬೇಕಾಗುತ್ತೆ ಅಥವಾ ನಾವಿಲ್ಲಿ ಡಬಲ್ ಕ್ಲಿಕ್ ಮಾಡಿ ಲೈನ್ ಅನ್ನ ಎಂಡ್ ಮಾಡಬಹುದು. ಈ ರೀತಿಯಾಗಿ ನೆಕ್ಸ್ಟ್ ಪಾಯಿಂಟ್ ನಮ್ಗೆ ಇಲ್ಲಿ ಸಿಗುತ್ತೆ ಬಿ ಸ್ಪ್ಲೈನ್. ಇಲ್ಲಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಯಾವ ರೀತಿಯಾದ ಶೇಪ್ ಬೇಕು ನಾವಿಲ್ಲಿಂದ ಇನ್ಸರ್ಟ್ ಮಾಡ್ಕೋಬಹುದು. ಈ ರೀತಿಯಾಗಿ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಲೈನ್ ಯಾವ ರೀತಿಯಾಗಿ ರೋಟೇಟ್ ಬೇಕು ನಿಮ್ಗೆ, ಈ ರೀತಿಯಾಗಿ ಕರ್ವ್ ಬೇಕಾ ಅಥವಾ ಈ ರೀತಿಯಾದ ಶೇಪ್, ಯಾವ ಆಂಗಲ್, ಯಾವ ರೀತಿಯ ಲೈನ್ ಬೇಕು ನೀವು ಇಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು. ಸೆಕೆಂಡ್ ಪಾಯಿಂಟ್ ಇಲ್ಲಿ ಆಗಿದೆ. ನಂತರ ಥರ್ಡ್ ಪಾಯಿಂಟ್, ಫೋರ್ತ್ ಪಾಯಿಂಟ್, ಫಿಫ್ತ್ ಪಾಯಿಂಟ್. ಈ ರೀತಿಯಾಗಿ ನಾವು ಲೈನ್ ಗಳನ್ನ ಡ್ರಾ ಮಾಡಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು. ಜಾಯಿನ್ ನೀವು ಇಲ್ಲಿ ನೋಡಬಹುದು. ಈ ರೀತಿಯಾದ ಶೇಪ್ ಗಳನ್ನ ನಾವು ಈ ಲೈನ್ ಇಂದ ಡ್ರಾ ಮಾಡಬಹುದು. ಸೆಲೆಕ್ಟ್ ಆಲ್, ಡಿಲೀಟ್. ಪಾಲಿಗನ್ ಲೈನ್, ಪೆನ್ಸಿಲ್ ರೀತಿಯಾಗಿ ನಾವು ಈ ಲೈನ್ ಅನ್ನ ಯೂಸ್ ಮಾಡಬಹುದು. ಸ್ಟ್ರೈಟ್ ಲೈನ್ ಸಹ ನಾವಿಲ್ಲಿ ಇನ್ಸರ್ಟ್ ಮಾಡಬಹುದು ಅಥವಾ ಯಾವ ರೀತಿಯ ಶೇಪ್ ಬೇಕು ನಾವಿಲ್ಲಿ ಕೊಡಬಹುದು. ಯಾವ ಪಾಯಿಂಟ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿರ್ತೀವಿ ಆ ಪಾಯಿಂಟ್ ಅಲ್ಲಿ ಎಂಡ್ ಮಾಡಬೇಕಾಗುತ್ತೆ ಅಥವಾ ನಾವಿಲ್ಲಿ ಡಬಲ್ ಕ್ಲಿಕ್ ಸಹ ಮಾಡಬಹುದು. ಸ್ಟಾರ್ಟ್ ಪಾಯಿಂಟ್. ಈ ರೀತಿಯಾಗಿ ನಾವು ಯಾವುದೇ ಡಿಸೈನ್ ಅನ್ನ ಮಾಡಬಹುದು. ಎಂಡ್ ಮಾಡಬೇಕು ಅಂದಾಗ ನಾವಿಲ್ಲಿ ಜಾಯಿನ್ ಮಾಡಬಹುದು ಅಥವಾ ಡಬಲ್ ಕ್ಲಿಕ್ ಸಹ ನಾವಿಲ್ಲಿ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ 3 ಪಾಯಿಂಟ್ ಕರ್ವ್. ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು. ಒಂದು ಲೈನ್ ಅನ್ನ ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ನಂತರ ಯಾವ ರೀತಿಯಾಗಿ ಶೇಪ್ ನಿಮ್ಗೆ ಬೇಕು ಆ ಶೇಪ್ ಅನ್ನ ನೀವು ಇಲ್ಲಿ ಕೊಡಬಹುದು. 3 ಪಾಯಿಂಟ್ ಕರ್ವ್. ಕಂಟ್ರೋಲ್ ಎ, ಸೆಲೆಕ್ಟ್ ಆಲ್, ಡಿಲೀಟ್. ಈ ರೀತಿಯಾಗಿ ನಾವು ಕೋರಲ್ ಡ್ರಾ ನಲ್ಲಿ ಇರುವಂತಹ ಟೂಲ್ ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಇನ್ವಾಯ್ಸ್ ಬುಕ್ ಗಳನ್ನ ಕೋರಲ್ ಡ್ರಾ ನಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅಂತ.